ಟೂರ್ನಮೆಂಟ್ ಆಗ್ತಾ ಇದೆ. ಅದು ವಿಜಯಪುರ್ಗೆ ಒಂದು ಹಿರಿಮೆ ಇದು. ಯಾಕಂದ್ರೆ ಈಗ ವಿಜಯಪುರ ಎಲ್ಲವೂ ಕೂಡ ಬದಲಾವಣೆ ಆಗ್ತದೆ. ಈಗ ನೀರಾವರಿ, ನಾಳೆ ಇನ್ನೊಂದು ಸ್ವಲ್ಪ ದಿನದಲ್ಲಿ ಏರ್ಪೋರ್ಟ್ ಬರ್ತದೆ, ಓವರ್ನೈಟ್ ಟ್ರೈನ್ ಆಗ್ತದೆ, ಎಲ್ಲ ಇಂಡಸ್ಟ್ರೀಸ್ ಬರ್ತವೆ, ಎಲ್ಲ ರೀತಿ ಸರ್ವಾಂಗೀಣ ಅಭಿವೃದ್ಧಿ ಇವತ್ತು ಸಾಗ್ತದೆ. ಶಿಕ್ಷಣ ಮತ್ತು ಕ್ರೀಡೆ ಮತ್ತು ಸಾಂಸ್ಕೃತಿಕ ಇವೆಂಟ್ಸ್ ಎಲ್ಲವೂ ಕೂಡ ಆಗಬೇಕು. ಆ ದಿಶೆಯಲ್ಲಿ ಕ್ರೀಡೆಯಲ್ಲಿ ನಮ್ಮ ಸ್ನೇಹಿತರಾದಂಥ ಮಾಜಿ ಸಚಿವರಾದಂಥ ಶ್ರೀ ಕುಮಾರ್ ಬಂಗಾರಪ್ಪನವರ ಒಂದು ಬ್ಯಾಡ್ಮಿಂಟನ್ ಟೂರ್ನಮೆಂಟ್ ಅನ್ನ ವಿಜಯಪುರದಲ್ಲಿ ಇವತ್ತು ಆಯೋಜಿಸಬೇಕು ಅಂತ ಹೇಳಿ ಅವರು ಆಯೋಜನೆಯನ್ನ ಮಾಡಿದ್ದಾರೆ. ನಾಳೆಯಿಂದ 3 ದಿವಸ 7 ದಿವಸಗಳ ಕಾಲ ಇದು ಒಂದು ಟೂರ್ನಮೆಂಟ್ ನಡೀತದೆ. ನಾವು ಬರೀ ಫೆಸಿಲಿಟೇಟರ್, ಅವ್ರಿಗೆ ಏನು ಸೌಕರ್ಯಗಳು ಬೇಕು ಅದು BLD ಸಂಸ್ಥೆಯಿಂದ ಮತ್ತು ಜಿಲ್ಲಾಡಳಿತದಿಂದ ಇವತ್ತು ಆ ಎಲ್ಲ ಸೌಕರ್ಯಗಳನ್ನ ಇವತ್ತು ದಿವಸ ನಾವು ಕೊಡ್ತಾ ಇದ್ದೀವಿ. ಒಟ್ಟಾರೆ ಈ ಒಂದು ಟೂರ್ನಮೆಂಟ್ ಇವತ್ತು ದಿವಸ ಯಶಸ್ವಿ ಆಗುವ ಮೂಲಕ ಇನ್ನೂ ಹೆಚ್ಚಿನ ಒಂದು ಕ್ರೀಡಾ ಇವೆಂಟ್ಸು ವಿಜಯಪುರದಲ್ಲಿ ಆಗಬೇಕು. ನಾನು ನಿನ್ನೆ ಹೇಳ್ತಾ ಇದ್ದೆ, ಮ್ಯಾರಥಾನ್ ಅನ್ನ ನಾವು ಆಯೋಜಿಸ್ತೀವಿ. ಈಗೆಲ್ಲನೂ ಕೂಡ ಆಗೋದ್ರಿಂದ ಬಿಜಾಪುರ್ಗೆ ಒಂದು ಗ್ರೇಟರ್ ಲುಕ್ ಇವತ್ತು ದಿವಸ ಬರ್ತದೆ. ಹೀಗಾಗಿ ಶೀಘ್ರದಲ್ಲೇ ಇದು ನಾವು ವಿಜಯಪುರ ಒಂದು ಪ್ರಮುಖವಾದಂಥ ನಗರ ಇವತ್ತು ದಿವಸ ರಾಜ್ಯದಲ್ಲಿ, ರಾಷ್ಟ್ರದಲ್ಲಿ ಯಾವ ರೀತಿ ಬೆಳಗಾಂ, ಹುಬ್ಳಿ, ಮಂಗಳೂರು ಇದೆ, ಆ ಒಂದು ಸ್ಥಾನಮಾನವನ್ನು ಇವತ್ತು ದಿವಸ ನಾವು ಕೂಡ ಹುಬ್ಳಿ, ಧಾರವಾಡ ಪ್ರತಿಯೊಂದು ದಿವಸ ನಾವು ಪಡೆದುಕೊಳ್ಬೇಕು. ಆ ದಿಶೆಯಲ್ಲಿ ಎಲ್ಲ ಪ್ರಯತ್ನಗಳಾಗಬೇಕು. ಆ ದಿಶೆಯಲ್ಲಿ ಟೂರ್ನಮೆಂಟ್ಗೆ ನಮ್ಮ ಸಂಪೂರ್ಣವಾದಂಥ ಒಂದು ಸಹಕಾರವನ್ನು ಜಿಲ್ಲಾಡಳಿತ ಮತ್ತು BLD ಸಂಸ್ಥೆ ಯೂಸ್ ಮಾಡ್ತದೆ. ಇಲ್ಲಿನೂ ಕೂಡ ನಮ್ಮ ಒಂದು ಇಂಡೋರ್ ಸ್ಟೇಡಿಯಂನಲ್ಲಿ, BLD ಸ್ಟೇಡಿಯಂನಲ್ಲಿ ಇಲ್ಲಿ ಮತ್ತು ನಮ್ಮ ಡಾಕ್ಟರ್ BR ಅಂಬೇಡ್ಕರ್ ಇಂಡೋರ್ ಸ್ಟೇಡಿಯಂನಲ್ಲಿ 2 ಕಡೆ ಈ ಇವೆಂಟ್ಸ್ ಆಗ್ತದೆ. 7 ದಿನಗಳ ಕಾಲ ಭಾಳ ಹೇಳಿದ್ರು ನಿನ್ನೆ, ಭಾಳಷ್ಟು ಜನ ಇವತ್ತು ರಾಷ್ಟ್ರಾದ್ಯಂತ ಎಲ್ಲ ಬ್ಯಾಡ್ಮಿಂಟನ್ ಪ್ಲೇಯರ್ಸ್ ಬರ್ತಾರೆ. ಬರೋ ಮೂಲಕ ಇವತ್ತು ದಿವಸ ಒಂದು ವಿಜಯಪುರ್ಗೆ ಒಂದು ಹೊಸ ವಾತಾವರಣ ಇಲ್ಲಿ ಸೃಷ್ಟಿ ಆಗ್ತದೆ. ಆಮೇಲೆ ಮುಂದೆ ನಮ್ಮ ಇನ್ನೊಬ್ಬರು ಸ್ನೇಹಿತರು ಗೋವಿಂದರಾಜ್ ಅವರು ಕೂಡ ಹೇಳಿದ್ದಾರೆ, ಬಾಸ್ಕೆಟ್ಬಾಲ್ದು ಕೂಡ ಇಲ್ಲಿ ಮಾಡಬೇಕು ಅಂತ ಹೇಳಿ. ಅವರು ನ್ಯಾಷನಲ್ ಪ್ರೆಸಿಡೆಂಟ್ ಆಗಿರೋಂಥವ್ರು, ವೈಸ್ ಪ್ರೆಸಿಡೆಂಟ್ ಆಫ್ ಏಷ್ಯನ್ ಬಾಸ್ಕೆಟ್ಬಾಲ್ ಆಗಿದ್ರು. ಅವರು ಕೂಡ ಒಂದು ಇವೆಂಟ್ ಅನ್ನ ಇಲ್ಲಿ ಮಾಡಬೇಕು ಅಂತ ಹೇಳಿ ಬಹಳ ದಿನಗಳ ಒಂದು ಆಶೆ ಇದೆ. ಹೀಗಾಗಿ ಈ ಎಲ್ಲ ಟೂರ್ನಮೆಂಟ್ಸ್ ಇಲ್ಲ ಆದರೆ ಒಂದು ಹೊಸ ಔಟ್ಲುಕ್ ವಿಜಯಪುರ್ಗೆ ಬರ್ತದೆ. ಆ ದಿಶೆಯಲ್ಲಿ ಒಂದು ಪ್ರಮುಖವಾದಂತ ಒಂದು ಹೆಜ್ಜೆ ಇದೆ. ಒಂದು ಪಟೇಲ್ ಯಾತಕ್ಕೆಂದ್ರೆ ಮೇಜರ್ ಆಗಿ ಬಿಜಾಪುರದಲ್ಲಿ ಹಸಿರೀಕರಣ ದೊಡ್ಡ ಮಟ್ಟದಲ್ಲಿ ಮಾಡಿ ಟೆಂಪರೇಚರ್ ಒಂದು 4 ಡಿಗ್ರೀಸ್ ಕಡಿಮೆ ತಂದೆ ವಿತಿನ್ ಸ್ಪ್ಯಾನ್ ಆಫ್ 10-15 ಇಯರ್ಸ್. ಇಟ್ಸ್ ಬಿಗ್ಗೆಸ್ಟ್ ಅಚೀವ್ಮೆಂಟ್. ಬಿಕಾಸ್ ಬಹಳ ಜನ ನಾವ್ ಇಲ್ಲಿ ಬರ್ಬೇಕಾದ್ರೆ ಬಿಜಾಪುರದಲ್ಲಿ ಶೆಕೆ ಇರ್ತದೆ, ಇಲ್ಲಿ ಬಂದ್ಮೇಲೆ ಗೊತ್ತಾಯ್ತು ಇಟ್ ಈಸ್ ಮಚ್ ಕೂಲರ್ ದನ್ ಮೆನಿ ಆಫ್ ದ ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್ಸ್. ಅಲ್ಲ, ಈ ಸಲ ನಾವು 40 crores ಆಗಿಲ್ಲ. ಎಲ್ಲಾ ಜಿಲ್ಲೆಗಳು 44-45 ಹೋಗಿದಾವೆ. ಆದ್ರೆ ನಾವು ಒಂದೇ ದಿವಸ ನಾವು 40 ರೀಚ್ ಆಗಿದ್ದೀವಿ. 38-39 ಎಕ್ಸೆಪ್ಟ್ ಒಂದು ದಿವಸ ನಾವು 40 ಹೋಗಿದ್ದೀವಿ. ಉಳಿದೆಲ್ಲ ದಿವಸಗಳು ನಾವು 38-39 ಇದೀವಿ. ಎಂದು 40 ಕ್ರಾಸ್ ಆಗಿಲ್ಲ. ಅದು ಒಂದು ನಮಗೆ ಒಂದು ಆಶಾದಾಯಕ. ಇದು ಅದೆಷ್ಟಕ್ಕೆ ಸಾಲದು, ಇನ್ನು ಬಹಳಷ್ಟು ಆಗ್ಬೇಕಾಗಿದೆ. ಇವತ್ತು ಕೋಟಿ ವೃಕ್ಷ ಅಭಿಯಾನ ಏನಿದೆ, ಈಗ ಮತ್ತೆ ನರ್ಸರಿಯನ್ನ ಸ್ಟಾರ್ಟ್ ಮಾಡ್ತಾ ಇದೀವಿ ಅಲ್ಲಿ ಆಲಮಟ್ಟಿ ನರ್ಸರಿಯನ್ನ. ಮತ್ತೆ ನಾನು ಉಪಮುಖ್ಯಮಂತ್ರಿಗಳು ರಿಕ್ವೆಸ್ಟ್ ಮಾಡ್ಕೊಂಡು 5 ಕೋಟಿ ಪ್ರತಿ ವರ್ಷ ಅದಕ್ಕೆ ಗ್ರಾಂಟ್ ಕೊಡ್ಲಿಕ್ಕೆ ಇದು ಮಾಡಿದೀವಿ. ಅವರು ಡೆವಲಪ್ ಮಾಡ್ತಾ ಇದ್ದಾರೆ, ಬಂದು ಚರ್ಚೆ ಮಾಡಿದ್ದಾರೆ. ಸೊ ನಮ್ಮ ಒಂದು ಉದ್ದೇಶ, ನಾವೆಲ್ಲರೂ ಕೂಡಿ ಪಕ್ಷಾತೀತವಾಗಿ ಎಲ್ಲ ಸಂಘ ಸಂಸ್ಥೆಗಳು ಎಲ್ಲರೂ ಕೂಡಿ ಇವತ್ತು ದಿವಸ ತಾವು ಕೂಡ ಭಾಗವಹಿಸಿದ್ದೀವಿ. ಎಲ್ಲರೂ ಕೂಡಿ ಅದು 1.5ರಿಂದ ನಾವು ಕನಿಷ್ಠ ಪಕ್ಷ 3 ಕೋಟಿಗಾದ್ರೂ ಇವತ್ತು ದಿವಸ ನಾವು ಹೋಗಬೇಕು ಅನ್ನೋದು ಒಂದು ಕಡೆಗೆ. ಅದು 5 ಕೋಟಿ ತನಕ ಹೋಗ್ಬೇಕು ಅಲ್ಟಿಮೇಟ್ಲಿ. ಬಟ್ ಒಂದೇ ದಿವಸದ ಕೆಲಸ ಅಲ್ಲ, ಅದನ್ನ 10-15 ವರ್ಷಗಳೆಲ್ಲ ಬೇಕಾಗ್ತದೆ. ಅದು ಹಳ್ಳಿ ದಂಡಿಗೂ ಕೂಡ ಹಳ್ಳಕ್ಕೊಮ್ಮೆ ಇದು ಸ್ಟಾರ್ಟ್ ಮಾಡ್ಮೇಲೆ ಆ ಹಳ್ಳ ದಂಡಿಗೆ ಉಂಟಾನು ಕೂಡ ನಾವು ಇದನ್ನ ಮಾಡ್ಬೇಕು ಅಂತ ಹೇಳಿ. ಅಲ್ಲಿ ಯಾಕಂದ್ರೆ ವಾಟರ್ ನೀರಿನ ಇದು ಇರ್ತದೆ. ಸೊ ಅಲ್ಲಿ ಸರ್ವೈವಲ್ ರೇಟ್ ಬಹಳ ಇಂಪಾರ್ಟೆಂಟ್ ಇರ್ತದೆ. ಆ ಸರ್ವೈವಲ್ ಒಂದು ರೇಟ್, ಯಾಕಂದ್ರೆ ಸಿದ್ದೇಶ್ವರ ಸ್ವಾಮೀಜಿ ಅದೇ ಹೇಳಿದ್ರು, ನೀವು ಗಿಡ ಹಚ್ತೀರಿ ಅದು ಸರ್ವೈವ್ ಆಗ್ಬೇಕಲ್ಲ ಅಂತ ಹೇಳಿ. ಸೊ ಆ ಸರ್ವೈವಲ್ ರೇಟ್ ಜಾಸ್ತಿ ಇರ್ತದೆ. ಹಳ್ಳದ ಗುಂಟನ್ನು ಕೂಡ ಮಾಡೋ ಮೂಲಕ ಅದು ಒಂದು ದೊಡ್ಡ ಪ್ರಮಾಣದಲ್ಲಿ ಆಗ್ತದೆ.
ಸರ್ ಈಗ ರಷ್ಯಾದಿಂದ ಕ್ರೂಡ್ ತರೋಕೆ ಮೋದಿ ಅವರು ಅಮೆರಿಕ ಪರ್ಮಿಷನ್ ಅಚ್ಚೇ ದಿನ್ ಹೇಳಾಗಿಲ್ಲ